ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ ನಾನು, ಕನೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ. ಇದಕ್ಕೆ ನಮ್ಮ ತಮ್ಮ ಒಬ್ಬ ರಿಪ್ಲೈ ಕೂಡ ಮಾಡಿದ್ದಾನೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಬರೀ ತಮ್ಮ ಅಲ್ಲ, ಅವನು ತರಲೆ ತಮ್ಮ ಅಂತ ಹೇಳ್ಬೋದು, ನನ್ನ ರಾಕಿ ಬ್ರದರ್ ಅವನು. ಇವ್ನು ಕೇಳಿರೋ ಕ್ವಶನ್ ಏನು ಅಂದ್ರೆ, ಕನೆಕ್ಷನ್ ಬರೀ ಈ ತರದ್ ಹೇಳ್ತೀರಲ್ಲ, ಲವ್ ಕನೆಕ್ಷನ್ ಬಗ್ಗೆ ಹೇಳಕ್ಕ, ನಮ್ಮ ಹುಡುಗರಿಗೆ ಲವ್ ಕನೆಕ್ಷನ್ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಕ್ಕ ಅಂತೇಳಿ ತರಲೆ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದಂತೆ ನನಗೆ ಪರ್ಸನಲ್ ಆಗಿ ಡಿಎಂ ಕೂಡ ಮಾಡಿದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಎಸ್, ಅವನಿಗೋಸ್ಕರ ಅಷ್ಟೇ ಅಲ್ಲ, ಈ ತರ ತರಲೆ ಕ್ವಶನ್ ತುಂಬಿಕೊಂಡಿರೋದು ನನ್ನ ತಮ್ಮಂದ್ರಿಗೋಸ್ಕರ ಈ ಒಂದು ಸೆಕೆಂಡ್ ವಿಡಿಯೋ ಲವ್ ಕನೆಕ್ಷನ್ ಬಗ್ಗೆ. ಓಕೆ, ಬನ್ನಿ ಹೇಳ್ಬೇಕು ಹೇಗೆ ಯಾವ ತರ ಕನೆಕ್ಷನ್ ಅಂತ ಕೇಳಿದೆ ಅಲ್ವೇನಪ್ಪ, ಈಗ ಹೇಳ್ತೀನಿ. ಎಸ್, ಲವ್ ಕನೆಕ್ಷನ್ ಅಂತೆ ಮುಂದುವರ್ಸೋಣ್ರೆ ಟಾಪಿಕ್ ನ. ಲವ್ ಕನೆಕ್ಷನ್ ಮಾಡೋದಲ್ಲಪ್ಪ, ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗಬೇಕು. ಓಕೆ, ಇದು ಫಸ್ಟ್ ಕಾನ್ಸೆಪ್ಟ್. ಆ ನಂತರ ಲವ್ ಕನೆಕ್ಷನ್ ಅನ್ನೋದನ್ನ ಕೂಡ ದೇವ್ರು ಮಾಡ್ಬೇಕು. ನಾವು ಕೆಲವೊಂದು ನಾವೇ ಕನೆಕ್ಷನ್ ಮಾಡ್ಕೊಂತೀವಿ ಗೊತ್ತಾ, ಅದೆಲ್ಲ ಆರ್ಟಿಫಿಷಿಯಲ್ ಲವ್ ಕನೆಕ್ಷನ್. ಅದೇ ಎಲ್ಲ ಡಿವೈಡ್ ಆಗೋದು. ಈಗ ಕೆಲವೊಂದು ಹೆಂಗೆ ಅಂದ್ರೆ, ಲವ್ ಆದಾಗ್ಲೇನೆ ಬ್ರೇಕಪ್ ಅನ್ನೋ ಹೆಸರಿನಲ್ಲಿ ಕನೆಕ್ಷನ್ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. ಇನ್ನು ಕೆಲವೊಂದು ಲವ್ ಕನೆಕ್ಷನ್ ಹೇಗೆ ಅಂದ್ರೆ, ನಾವು ಆರ್ಟಿಫಿಷಿಯಲ್ ಮಾಡ್ಕೊಂಡಿರೋ ಕನೆಕ್ಷನ್ ಗಳ ಬಗ್ಗೆ ಮಾತಾಡ್ತಾ ಇರೋದು. ಇನ್ನು ಕೆಲವು ಕನೆಕ್ಷನ್ ಹೇಗೆ ಅಂದ್ರೆ, ಮದ್ವೆ ತನಕ ಹೋಗುತ್ತೆ, ಮದ್ವೆನೂ ಆಗ್ತವೆ, ಆ ನಂತರ ಡಿವೋರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮಧ್ಯೆ ತಂದು ಅಲ್ಲಿಂದ ಡಿವೈಡ್ ಆಗಿ ಆ ಲವ್ ಕನೆಕ್ಷನ್ ಬ್ರೇಕ್ ಆಗೋಗ್ಬಿಡುತ್ತೆ. ಬೇಕೆಂದ್ರೋ ಇಂಥ ಕನೆಕ್ಷನ್ ಲವ್ ಕನೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ಕೊಡ್ಬೇಕಂತೆ. ಈ ತರ ಕನೆಕ್ಷನ್ ಬೇಕೆಂದ್ರೋ, ಈ ತರ ಆದ್ಮೇಲೆ ನಿಜವಾಗ್ಲೂ ಲವ್ ಕನೆಕ್ಷನ್ ಅನ್ನೋದನ್ನ ದೇವ್ರು ಮಾಡ್ತಾನೆ. ಅದು ಮದುವೆಯಲ್ಲಿ ಎಂಡ್ ಆಗುತ್ತೆ. ಪ್ಲಸ್ ಮದುವೆಯಿಂದ ಎಂಡ್ ಆಗೋದಲ್ಲ, ಮದುವೆಯಿಂದ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೇಕು. ಆಕ್ಚುಲಿ ಮದುವೆ ಆದ ನಂತರ ಈ ಒಂದು ಲವ್ ಕನೆಕ್ಷನ್ ಕಂಟಿನ್ಯೂ ಆಗುತ್ತೆ, ಲವ್ ಜರ್ನಿ ಅನ್ನೋದು ಕಂಟಿನ್ಯೂ ಆಗುತ್ತೆ. ಎಲ್ಲಿ ಡಿವೋರ್ಸ್ ಅನ್ನೋದಕ್ಕೆ ಅವಕಾಶ ಇಲ್ಲದೆ ಗಂಡ ಹೆಂಡತಿ ಕಿತ್ತಾಡ್ಲಿ, ಕೂಗಾಡ್ಲಿ, ಕಿರ್ಚಾಡ್ಲಿ, ಜೊತೆಲೇ ಇರ್ತಾರಲ್ವಾ, ಅದು ನಿಜವಾಗ್ಲೂ ದೇವ್ರು ಮಾಡಿರುವಂತಹ ಲವ್ ಕನೆಕ್ಷನ್. ಇಂಥ ಕನೆಕ್ಷನ್ ಮಾಡ್ಕೊಳ್ರ ಅಂದ್ರೆ, ಅಕ್ಕ ಲವ್ ಕನೆಕ್ಷನ್ ಹೇಗ್ ಮಾಡ್ಕೊಳ್ಳೋದು ಹೇಳ್ಕೊಡುವಂತೆ. ತರಲೆ ಕ್ವಶನ್ ಕೇಳ್ತೀರಲ್ಲ, ಯಾರು ಈ ತರ ಕ್ವಶನ್ ಕೇಳೋದಿಲ್ಲ. ತರಲೆ ಕ್ವಶನ್ ಕೇಳಿದ್ರೆ ನಾನು ಇದೇ ತರ ನಿಮ್ಮ ರೂಟಲ್ಲೇ ಬಂದು ನಮ್ಮ ರೂಟಿಗೆ ಕರ್ಕೊಂಡ್ ಬರೋ ಕೆಲಸನ ಮಾಡ್ತಾನೆ ಇರ್ತೀನಿ. ದೇವ್ರು ಮಹಾತ್ಮ, ನಮ್ಮ ಕೃಷ್ಣ ಪರಮಾತ್ಮಂಗೆನೆ ಅವನ ಪ್ರೀತಿ ಅನ್ನೋದು ಒಲಿಲಿಲ್ಲ. ಇನ್ನು ಈ ಕಲಿಯುಗದಲ್ಲಿ ನಿಜವಾದ ಪ್ರೀತಿ ಇದೆ ಅಂತೀರೇನ್ರ? ಈ ಪ್ರೀತಿ ಗೀತಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಲೈಫ್ ಹಾಳು ಮಾಡ್ಕೊಳ್ತಾರೆ. ಮುಂದೆ ಹೋಗಿ ದೇವರು ನಿಮ್ಗೆ ಅಂತ ಒಂದು ಒಳ್ಳೆ ಪ್ರೀತಿಯನ್ನ ನಿಮಗೋಸ್ಕರ ಕನೆಕ್ಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಆ ಪ್ರೀತಿನ ಹುಡ್ಕೊಂಡೋಗಿ ಆ ಪ್ರೀತಿನ ಪಡ್ಕೊಳ್ಳೋ ಕಾತ್ರದಲ್ಲಿ ಇರಿ. ಅಂಡ್ ಅದಕ್ಕೆ ನೀವೇನೇನು ಪ್ರಿಪರೇಷನ್ ಮಾಡ್ಕೋಬೇಕು ಆ ಪ್ರಿಪರೇಷನ್ ನ ಮಾಡ್ಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಮೊದಲು ಸಕ್ಸಸ್ ಅನ್ನ ಕಾಣಿ. ಆ ನಂತರ ಈ ಒಂದು ಲವ್ ಕನೆಕ್ಷನ್ ಬಗ್ಗೆ ಥಿಂಕ್ ಮಾಡ್ರಪ್ಪ. ಓಕೆ, ಈ ವಿಡಿಯೋ ಬಗ್ಗೆ ತಮ್ಗೆ ಏನ್ ಅನ್ಸ್ತೋ ಅದನ್ನೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬಿಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ. ಅಂಡ್ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರ್ತ್ಬಿಟ್ಟಿದ್ರೆ ಅನ್ಸುತ್ತೆ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ, ತನು29. ಅಂಡ್ ನಮ್ದು ಯೂಟ್ಯೂಬ್ ಚಾನಲ್ ತನು29 ಶಾರ್ಟ್ಸ್ ಅಂಡ್ ಬ್ಲಾಗ್ಸ್, ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಬೈ.